ಹಲೋ 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 ಎಲ್ಲ ಅವನು ಯಾಕಯ್ಯ ಯಾರು ಮಾತಾಡೋದ? ರೇವಣ್ಣ ಮಾತಾಡೋದು. ಯಾಕಪ್ಪ? ಯಾಕೆ ಸರಿ ಫೋನ್ ಮಾಡೋಣ ಅವನು? ಏನೋ ಗೊತ್ತಿಲ್ಲ, ನಾ ಇವಾಗ ಬಂದೆ ಮನೆಗೆ. ಇದು ಮನೇಲಿ ಐತೆ ಮೊಬೈಲು. ಹಾಂ, ಯಾಕ ಏನಾಯ್ತು? ಎಲ್ಲೋದ ಎಲ್ಲೋದ ಅವನು? ಎಲ್ಲೋ ಹೋಗವನ, ಮನೇಲಿ ಇಲ್ಲ ಅವನು. ಹಾಂ, ಯಾಕ? ಅವನ್ನ ಉಯ್ಯಕ್ಕಾಗಲ್ಲ ನೀನು? ಏನಂತ? ಏನಕ್ಕ ಅವ್ನು ಕುಳ್ಳನಾರಾಯಣ ಜೊತೆಗೆಲ್ಲ ಇವನು ಮಾಡೋದು ಇವನು. ಅವ್ನು ಕುಳ್ಳನಾರಾಯಣ ಜೊತೆಗ ಯಾ ಅವನು ಚಂದ್ರನ, ಅವ್ನು ಸಿಮೆಂಟ್ ಚಂದ್ರ ಅಪ್ಪಾಜಿ ಮಾತನಾಡಿ ಹಾ ಅವ್ರ ಸಂಘ ಎಲ್ಲ ಏನಕ್ಕೆ ಇವನ್ಗ? ಅಯ್ಯ, ಊರಲ್ಲಿ ಅದೇನೋ ಹೇಳ್ತಾರೆ, ಊರಲ್ಲಿ ಎಲ್ರೂ ಬೇಕಪ್ಪ. ನೀನು ಬೇಕು, ನಾನು ಬೇಕು, ಅವರು ಬೇಕು, ಎಲ್ರೂ ಬೇಕು. ಇವಾಗ ನಿನ್ನ ಬಿಟ್ಟು ಬಿಡಕ್ಕಾತೈತಾ? ಇವಾಗ ಅವನ ಸಂಘ ನಾನು ಈಗ ಸಂಜಯ್ ಸಿಂಗ್ ಬಂದ, ನಾನು ಅವನ ಬಗ್ಗೆ ನಾನು ಮಾತಾಡಲ್ಲ. ಹಾಂ, ಗಣೇಶ್ ನಿಕ್ಕೊಂಡು ಇಟ್ಕೊಂಡು ಅದನ್ನ ಕೇಳಲ್ಲ. ಅವ್ನು ಇಟ್ಟಿದ್ದು ನನಗೇನು ಹೊಟ್ಟೆ ಊರಿನೊಂದು ಮತ್ತೊಂದು ನನಗಿಲ್ಲ. ಹಾಂ, ನನಗೆ ಅವನಿಗೆ ಹೇಳ್ದೆ ಮಾಡ್ಕೊ ಹೋಗ್ರು, ಹಾಂ, ಇದೆಲ್ಲ ಇಲ್ಲಿ ಒಟ್ಟಿಗೆ ಸೇರಿ ಮಾಡೋಗ್ರು. ಹಾಂ, ನಾನು ಹೇಳ್ದೆ ಇಲ್ಲಮ್ಮಮ್ಮ ಎಲ್ಲ ಇಟ್ಬಿಟ್ಟಿದ್ದೀರಿ, ಹ್ಮ್, ಬರೋ ವರ್ಷ ಒಟ್ಟಿಗೆ ಸೇರಿ ಮಾಡ್ತೀನಿ. ನಾನು ಅದ್ರ ಬಗ್ಗೆ ನಾನೇನು ಮಾತಾಡಕ್ ಹೋಗಿಲ್ಲ. ಅದೇ ನನ್ಗೆ ಅವನ ಮೇಲೆ ನನ್ಗೆ ಒಂದು ರಾಗಿ ಕಳಷ್ಟು ನನ್ನ ಶತ್ರು ಇಲ್ಲ, ದುಶ್ಮನ ಇಲ್ಲ, ದ್ವೇಷ ಇಲ್ಲ. ಮಕ್ಳ ಮೇಲೆ ಹಣ ಕೇಳ್ತೀನಿ ಕೇಳು. ನೀನ್ ಯಾಕೆ ದುಶ್ಮನ್ ಆಗೋಕೋತೀಯ? ಮಾವನ ದುಶ್ಮನ್ ಆದ್ಮೇಲೆ ಇನ್ ಕಂಡ ನಾನು ಹೇಳೋದನ್ನ ಕೇಳಿದ್ರೆ 3 ಮಕ್ಳ ಮೇಲೆ ಹಣ ಕೇಳ್ತೀನಿ. ನಾನು ರಾಗಿ ಕಳಶ ಅವನ ಮೇಲೆ ನನ್ಗಿಲ್ಲ. ಇಲ್ಲಿ ಪಿಕ್ಚರ್ ಅದಲ್ಲ, ಸ್ಟೋರಿ ಅದಲ್ಲ. ಮತ್ತೆ ಇವನು ಕುಳ್ಳನಾರಾಯಣ, ಅವನು ಸಂಜಯ್ ಸಿಂಗ್ ಇದ್ದಾನಲ್ಲ, ಅಲ್ಲಿ ಹೋಗಿ ಅವ್ನಿಗೆ ಹೇಳ್ತಾರಂತ ಹುಡುಗ, ಲೇಔಟ್ ಎಲ್ಲ ಚೆನ್ನಾಗೈತೆ ನಮ್ಗ, ಸೂಕುಂಡೆ ಕಾಲೋನಿ ಒಂದು ಕವರ್ ಮಾಡ್ಕೊಬೇಕು, ಈ ಎಲೆಕ್ಷನ್ಗೆ ಪ್ರಪೋಸ್ಗ ಅವ್ನು ನಿಲ್ಸ್ಕೊಬೇಕು, ಆಮೇಲೆ ರೇವನಲ್ಲಿ ಸ್ಟ್ರಾಂಗ್ ಇದ್ದಾನೆ ಅಂತೇಳಿ ಅದಕ್ಕೆ ಇವನ್ನ ಎತ್ತು ನನ್ನ ಮೇಲೆ ಬಿಡ್ತಾವ್ರೆ. ಅರ್ಥ ಆಯ್ತಾ? ಸರಿ, ಅರ್ಥ ಆಯ್ತು, ಹೇಳು. ನಾನು ಇವನ್ಗೆ ಅದನ್ನ ಹೇಳಿದ್ದು, ಮಚ್ಚ ಈ ನನ್ನ ಮಕ್ಕಳು ನಮ್ಮಲ್ಲಿ ಎತ್ತು ಕಟ್ಟಿ ಹೊಡೆದು ಕಳ್ಸ ಫಸ್ಟ್ ಟೈಮ್ ಎಲ್ಲ ಮಾಡ್ತಿರೋದು ಇವರು. ನಾನು ಹುಡ್ದಾಗಿಂದ ನೋಡ್ಕೊಂಡ್ ಬರ್ತೀನಿ, ನಮ್ಮಲ್ಲಿ ಎತ್ತು ಕಟ್ಟಿ ಹೊಡ್ಸೋದಿರೋದು ನಂಬರ್ 1. ನಿನ್ ಬುದ್ಧಿ ನಿನ್ನ ಹತ್ರ ಇರ್ಬೇಕು. ಇಲ್ಲ ಮಾಮ್ ತಪ್ಪಾಯ್ತು, ನಾನು ಏನಕ್ಕೆ ಹೋಗ್ತೀಯ ಫ್ರೆಂಡ್ಶಿಪ್ ಅಂದ. ಫ್ರೆಂಡ್ಶಿಪ್ಗೋಸ್ಕರ ಅವ್ನು ಯಾವನೋ ಫ್ರೆಂಡ್ಶಿಪ್ಗೆ ಎಲ್ಲೆಲ್ಲ ಹೋಗ್ತೀಯ, ಗಲಾಟೆ ಮಾಡ್ತೀಯ. ನಾನು ಹೇಳಿದ್ ಸರಿನಾ ತಪ್ಪು ನೀನ್ ಹೇಳ. ಇವಾಗ ಅವ್ನು ಬಂದ್ಮೇಲೆ ಹಿಂಗೆಲ್ಲ ಆಯ್ತು. ಅವ್ನು ತಪ್ಪಿಲ್ಲ, ನಾನು ಮಗದ್ ಒಬ್ಬಂದೇ ತಪ್ಪು ಬಂದಿತ್ತು, ಹಂಗಾಗಿ ಅವ್ನ ಒಬ್ಬನ್ನೇ ಕಳ್ಸ್ಕೊಟ್ರು ಅವರು. ಅವ್ರಿನ್ನ ನಾನು ಹೇಳದ್ ನಿನ್ಗೆ ಅದನ್ನೇ ಕೇಳ್ಕೊಳ. ನಿನ್ ಮಗನ್ ಏನಕ್ಕೆ ಹೋಗ್ಬೇಕು? ಅಲ್ಲ, ಓದ್ದಿರ ಏನ್ ಕೊರಡಿ ಬಿದ್ಕೊಂಡ್ ತಿರುಗ್ತಿಲ್ಲ, ಓದ್ತಾನೆ. ಒಂದು ಶಾಪ್ ಆದ್ರೂ ತಗ್ಲಲ್ಲ. ಬಿದ್ದು ನನ್ನ ಮಾನ ಮರ್ಯಾದೆ ಎಷ್ಟು ಕಳಿಬೇಕು ಅಂತ ಕಾದಿದ್ರು, ಅಷ್ಟು ಕಳೆದು ಬಿಟ್ರು. ಅಲ್ಲ, ಉದ್ದಾರಕ್ಕಂತೂ ಆಗೋದಿಲ್ಲ. ಏನಕ್ಕ ಹೋಗ್ಬೇಕು ಇವನು? ಅದೇ ಅವನು ಯಾರು ಮಾಡಿದ ತಪ್ಪು ಅವನೊಬ್ಬನೇ ಮಾಡಿದ್ನು ಹಂಗಂತೇಳಿ ಅದು 50,000 ಲಕ್ಷ ಕೊಟ್ಟು ನನ್ನ ಮಗನ ಒಳಕ್ ಹಾಕ್ಸ್ಬಿಟ್ರು. ಪೊಲೀಸರೇ ಹೇಳ್ಯಾರ, ಅವನ ಹತ್ರ 20 ನಿಮಿಷ ರೆಕಾರ್ಡ್ ಕಳ್ಸ್ಯಾವ್ರೆ. ಅವನಕ ಯಾರ್ ಮಾಡ್ರು ಎತ್ತ ಮಾಡ್ರು ಅಂತೇಳಿ ಎಲ್ಲ ಪಿಂಟು ಗೊತ್ತು ಅವನ್ಕೂನು. ನನ್ನ ಮಗ ಒಂದು ದಿವಸ ಆದ್ರೂ ಒಳಗಡೆ ಇರ್ಬೇಕು ಅಂತೇಳಿ 80,000 ಕಟ್ಟ್ಯಾವ್ರೆ. ಕೇಳ್ತಾ ಇದೀನಿ ಇಲ್ಲಿ ಹೇಳೋದು. ನೀನು ಯಾರೋ ಮಾಡಿದ ತಪ್ಪು ಅಲ್ಲ, ನಿನ್ನ ಮಗನ್ ಮಾಡೋದ್ ತಪ್ಪು ನಿನ್ಗೆ ಅರ್ಬೇಕಲ್ಲ. ಏನಕ್ಕೆ ಹೋಗ್ತಾನೆ ಇವನು? ಚಪ್ಪು ತಗೊಂಡ್ ಹಾಕವನ್ನ ಚಪ್ಪು ತಗೊಂಡ್ ಹಾಕ. ಏನ್ ಹೋಗ್ತಾನೆ? ಎಲ್ರು ಬೇಕಪ್ಪ, ಯಾಕಂದ್ರೆ ನನ್ನ ಮಗ ಇರೋದು ಒಬ್ರು, ಹಿಂದೆ ಮುಂದೆ ಯಾರು ಇಲ್ಲ ನಮಗ. ನಾನು ಹೇಳೋದ್ ಕೇಳ, ನಿನ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಾನು ಏನು ಮಾಡಕ್ಕಾಗಲ್ಲ. ಆಮೇಲೆ ಅನ್ಭವಿಸಿ ಹೋಗಿ ನನ್ಗೇನ್ ಹೇಳ್ಬೇಡ. ಸರಿ ಬಿಡು, ನನ್ನ ಮಗು ನಾನು ಹೆಂಗ್ ಕಂಟ್ರೋಲ್ ಮಾಡ್ಕೊಬೇಕು ಮಾಡ್ಕೊಡ್ತೀನಿ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.